ಹಲೋ ಫ್ರೆಂಡ್ಸ್, ಇವತ್ತು ಪಡವಲಕಾಯಿ ಸಾಂಬಾರು ಮಾಡ್ತಾಯಿದ್ದೇನೆ. ಹಾಲು ಸಾಂಬಾರು. ಅದಕ್ಕೆ ಒಂದು ಸ್ವಲ್ಪ ಅವರೆಕಾಳನ್ನ ಹುರ್ಕೊಬೇಕು. ಸ್ವಲ್ಪ ಕೆಂಪಗಾಗಂಗೆ ಚೆನ್ನಾಗಿ ಹುರ್ಕೊಂಡು ಪಡವಲಕಾಯಿನ ತೊಳೆದ್ಬಿಟ್ಟು ಚಿಕ್ಕದಾಗಿ ಹಚ್ಕೊಂಡು ಇದು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಬೇಕು. ಪಡವಲಕಾಯಿನ ಇದು ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಅದಕ್ಕೆ ನೋಡಿ ಈ ಥರ ಬ್ರೌನಿಷ್ ಕಲರ್ ಬರೋ ತನಕ ಹುರ್ಕೊತಾನೆ ಇರಬೇಕು. ಅದಕ್ಕೆ ಪಡವಲಕಾಯಿನ ಕಟ್ ಮಾಡ್ಕೊಟ್ಟಿದ್ದೀನಿ. ಕುಕ್ಕರ್ಗೆ ಪಡವಲಕಾಯಿ ಅವರೆಕಾಳು ಹಾಕ್ಕೊತೀನಿ. ಪಡವಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ವಿಸಲ್. ಅವರೆಕಾಳು ಬೇಯಬೇಕಲ್ಲ, ತುಂಬ ಗಟ್ಟಿ ಇರುತ್ತಲ್ಲ ಅವರೆಕಾಯಿ ಕಾಳು, ಒಣಗಿರೋ ಕಾಳು. ಅದನ್ನು ಒಂದು 2-3 ವಿಸಲ್ ಆಗೋ ಥರ ಮಾಡ್ಕೊಬೇಕು. 2-3 ವಿಸಲ್ ಆದಮೇಲೆ ಅದು ಸ್ವಲ್ಪ ಏರೋದ್ಮೇಲೆ ಅದಕ್ಕೆ ಮಸಾಲೆ ಎಲ್ಲನ ಇದು ನೋಡಿ. ಅದ್ರ ಜೊತೆಲೇ ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಸಿಟಿ ಮಾರ್ಕೆಟ್ಗೆ. ಮೊನ್ನೆ ಬೇಬಿ ಕಾರ್ನ್ ತಂದಿದ್ದೆ. ಮಕ್ಕಳು ಮಂಚೂರಿ ಮಾಡಿಕೊಡಿ ಅಂದರು. ಮಂಚೂರಿಗೆಲ್ಲ ಸ್ವಲ್ಪ ಹಚ್ಕೊಂಡು ಅದ್ರ ಜೊತೆಲೇ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಸೋಡಾ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ಮೈದಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದಾಗೋಕ್ಕೆ ಬಿಡಬೇಕು, ಚೆನ್ನಾಗಿ ನೆನ್ಕೊಳಕ್ಕೆ. ನನಗೆ ಕುಕ್ಕರ್ ಎಲ್ಲ ಆಗೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಇದಾಗುತ್ತೆ. ಅರಿಶಿನ ಪುಡಿ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ, ಕೆಲವರು ಸಾಸು ಎಲ್ಲ ಅದಕ್ಕೆ ಹಾಕ್ತಾರೆ. ನಾನೆಲ್ಲ ಡ್ರೈ ಗೋಬಿ ಥರ ಮಾಡ್ಕೊಡ್ತೀನಿ ಮಕ್ಕಳಿಗೆ. ಚೆನ್ನಾಗೆಲ್ಲ ಮಿಕ್ಸ್ ಆಗಿಬಿಟ್ಟಾದಮೇಲೆ ಇದು ಮಾಡಬೇಕು. ಸ್ವಲ್ಪ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಿಂದ ಕಾಯಿ ಎಲ್ಲ ತಂದಿದ್ವಿ. ಅದಕ್ಕೆ ಸ್ವಲ್ಪ ಗಸಗಸೆ ಹಾಲೆಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಮಾತಾಡ್ತಾರ ವಾಯ್ಸು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸ್ ಇದು ಮಾಡಿ, ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸ್ವಲ್ಪ ಇದು ಮಾಡಿ ಬೆಳೆಸಿ. ನಿಮಗೆ ಒಳ್ಳೆ ಅಡುಗೆಗಳು ತೋರಿಸ್ತಾ ಇದ್ದೀನಿ. ಬಟ್ ದಿನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬಟ್ ನನಗೆ ಟೈಮ್ ಸಾಕಾಗ್ತಿಲ್ಲ. ಅಂಗಡಿ, ಮನೆ, ಮಕ್ಕಳು ಸ್ಕೂಲಿಂದ ಸ್ಟಾರ್ಟ್ ಆಯಿತು. ಎಲ್ಲ ಬ್ಯುಸಿ ಆಗ್ತಾಯಿಲ್ಲ. ಎಲ್ಲ ರುಬ್ಕೊಂಡು ಗಸಗಸೆ ಹಾಲು ಗೊತ್ತಲ್ಲ ನಿಮಗೆ. ಗಸಗಸೆ ಹಾಲಿಗೆ ಕೊಬ್ಬರಿ, ಗಸಗಸೆ, ಡ್ರೈ ಫ್ರೂಟ್ಸು, ಏಲಕ್ಕಿ, ಸ್ವಲ್ಪ ಅಕ್ಕಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ನೈಸ್ ಗ್ರೈಂಡ್ ಮಾಡಿಕೊಂಡು ಅದು ಬೆಲ್ಲ ಕಾಯಕ್ಕೆ ಇಟ್ಟಿದ್ದು ಅದು ನೀರಿಗೆ ರುಬ್ಬಿರೋ ಗ್ರೈಂಡರ್ ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಲು ಸಾಂಬಾರಿಗೆ ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, 1-2 ಮೆಣಸಿನ್ಕಾಯಿ ನಮ್ಗೆ ಬೇಕು ಅಂದರೆ 2 ಮೆಣಸು ಹಾಕಿರ್ತೀವಲ್ಲ, ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಬೇಡ. ಇದನ್ನು ನೈಸ್ ಗ್ರೈಂಡ್ ಮಾಡಿಕೊಂಡು ಅದೇ ತಪ್ಪಲೆಗೆ ಸಾಸಿವೆ ನೋಡಿ, ಕಾಯಲ್ಲಿ ಗಸಗಸೆ ಆಲ್ರೆಡಿ ಮಾಡಿದ್ದೀನಿ. ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಅದನ್ನು ಮಸಾಲೆ ಕುದಿಬೇಕು. ಕುದ್ದಾದ್ಮೇಲೆ ಕಾಯಿ ಬೇಯಿಸಿರ್ತೀವಲ್ಲ, ನೀರು ಬಸ್ಬಿಟ್ಟು ಬರೀ ಕಾಯಿ ಹಾಕ್ಬೇಕು. ಅದು ಹಾಲು ಹಾಕ್ತೀವಿ ಮತ್ತು ನೀರು ಹಾಕ್ಬಿಡುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಲು ಹಾಕ್ಕೊಂಡು ಅದನ್ನು ನಾವು ಇದು ಮಾಡಬೇಕು. ಹಾಲು ಹಾಕಿದ್ಮೇಲೆ ಅದು ನಮಗೂ ಆಮೇಲೆ ಸಾಲ್ಟ್ ಬೇಕು ಅಂದರೆ ಸಾಲ್ಟ್ ಹಾಕ್ಕೊಂಬೋದು. ಸಾಲ್ಟ್ ಹಾಕಿದ್ಮೇಲೆ ಅದು ಟೇಸ್ಟ್ ನೋಡಿ ಚೆನ್ನಾಗಿ ಕುದಿಸ್ಬೇಕು. ಕೆಲವರು ಹಸಿ ಹಾಲು ಹಾಕ್ಬೋದು, ಏನು ತೊಂದರೆ ಇಲ್ಲ. ಹಸಿ ಹಾಲು ಹಾಕಿ, ಇಲ್ಲ ಕಾಯಿಸಿರೋದು ಹಾಕ್ಬೋದು ನೋಡಿ. ಹಾಲು ಹಾಕ್ತಾಯಿದ್ದೀನಿ ನಾನು. ನಮ್ಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಮೇಲೆ ನಾವು ಹಾಕ್ಕೊಬೋದು. ನಾನು ಚಿಕ್ಕದು 2 ಪಡವಲಕಾಯಿ ಇತ್ತು. ಪಡವಲಕಾಯಿಗೆ ಸ್ವಲ್ಪ ಅವರೆಕಾಳು, ಇಷ್ಟು ಸಾಂಬಾರು 1 ಟೈಮ್ಗೆ ಹಾಕ್ಬೋದು. ಬೇಕಾದ್ರೆ ಕೆಲವರು ಕುದಿಸಿ 2 ಟೈಮ್ಗೂ ಆಗುತ್ತೆ, ತೊಂದರೆ ಇಲ್ಲ. ಮಾಡಿ ಚೆನ್ನಾಗಿ ಮತ್ತು ಡ್ರೈದೆಲ್ಲ ಹಾಕಿರುತ್ತಲ್ಲ, ಹಸಿ ಮಸಾಲೆ ಏನು ಹಾಕಿರಲ್ಲ, ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್, ಮುದ್ದೆಗೆ ಸೂಪರಾಗಿರುತ್ತೆ ಸಾಂಬಾರು. ಮಾತ್ರ ಹಾಲು ಸಾಂಬಾರು ಇದ್ರೆ ಹಾಲು ಸಾಂಬಾರು ವೆರೈಟಿ ನೋಡಿ. ಈ ಥರ ಡ್ರೈ ಕರೆದಿದ್ದೀನಿ. ಹಾಲು ಸಬ್ಬಕ್ಕಿ ಸೊಪ್ಪಿಂದು, ಪಡವಲಕಾಯಿ